ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಕೃತಿಕಾ ರೆಡ್ಡಿಯ ಗಂಡ. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ಹೇಳಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಈಗ ಆತ ಹಲವು ದಿನಗಳಿಂದಲೂ ಸಾಕಷ್ಟು ಡ್ರಾಮಾ ಆಡ್ತಾ ಇದ್ದ. 6 ತಿಂಗಳಿಂದಲೂ ಕೂಡ ತನ್ನ ಪತ್ನಿಯನ್ನ ಕಳ್ಕೊಂಡಿದ್ದೀನಿ, ಆಕೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದು ಅನ್ನುವ ರೀತಿಯಾಗಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದ. ಆದರೆ ಇದೀಗ ತಾನೇ ಆಕೆಯನ್ನ ಕೊಂದಿದ್ದು ಅನ್ನೋದನ್ನ ಕೂಡ ಆತ ಒಪ್ಕೊಂಡಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನುವ ಮೆಸೇಜ್ ಅನ್ನ ಆತ ಮಾಡಿದ್ದ. ತನ್ನ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದ್ದ ಡಾಕ್ಟರ್ ಮಹೇಂದ್ರನ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಸತ್ಯ ಗೊತ್ತಾಗಿರುವುದು. ಅದನ್ನ ಪ್ರಶ್ನೆ ಮಾಡಿದಾಗ ಆತ ಒಪ್ಕೊಂಡಿದ್ದಾನೆ ಪೊಲೀಸರ ತನಿಖೆಯಲ್ಲಿ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಈತ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಆಸ್ತಿ ಅಂತ ಅಂದುಕೊಂಡು ಈತ ಆಕೆಯ ಹೆಲ್ತ್ ಇಶ್ಯೂನೇ ಮುಂದಿಟ್ಟುಕೊಂಡು ಕೊಲೆಗೆ ಪ್ಲಾನ್ ಮಾಡಿ ಅದರಂತೆಯೇ ಆಕೆಯನ್ನ ಸಾಯಿಸಿದ್ದಾನೆ. ನ್ಯಾಚುರಲ್ ಡೆತ್ ಅಂತ ಬಿಂಬಿಸಲು ಪ್ಲಾನ್ ಮಾಡಿದ್ದ. ತಾನೇ ಅನಸ್ತೇಶಿಯ ಕೊಟ್ಟು ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನ ಕೊಂದಿದ್ದ. ದೇಹ ತಡೆಯಲಾರದಷ್ಟು ಪ್ರಮಾಣದಲ್ಲಿ ಅನಸ್ತೇಶಿಯ ನೀಡಿದ್ದ ಈತ. ಇದರಿಂದ ಆಕೆ ಸಾವನ್ನಪ್ಪಿದ್ದಾಳೆ. ಆದರೆ ಆಕೆ ರೋಗದಿಂದ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಬಿಂಬಿಸಿ ಅದೇ ರೀತಿಯಾಗಿ ನಂಬಿಸಿದ್ದ. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐವರು ಕೆಲಸ ಮಾಡ್ತಾ ಇರೋದ್ರಲ್ಲಿ ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಅವ್ರು ಡೇ ಟು ಡೇ ಫಾಲೋಅಪ್ ಮಾಡ್ತಾಯಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿವರೆಗೂ ಕೂಡ ತಾನೇನು ಆಕೆಯನ್ನ ಕೊಂದಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ಕೊಂಡು ಬಂದಂತವನು ಕೊನೆಗೂ ಈಗ ತಪ್ಪೊಪ್ಕೊಂಡಿದ್ದು ಹೇಗೆ? ಪೊಲೀಸರು ಯಾವ ರೀತಿಯಾಗಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಪೊಲೀಸರಿಗೆ? ನವಿತಾ ಜೈನ್ ಮಾರತಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಡಾಕ್ಟರ್ ಕೃತಿಕಾ ರೆಡ್ಡಿಯ ಕೊಲೆ ಪ್ರಕರಣ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಆರೋಪಿ ಮಹೇಂದ್ರ ರೆಡ್ಡಿಯನ್ನು 7 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೊನೆಗೂ ಕೂಡ ಆರೋಪಿ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರುವಂಥದ್ದು, ಹೌದು ನಾನೇ ಕೊಲೆ ಮಾಡಿದ್ದೇನೆ ಅಂತೇಳಿ. ಆದರೆ ಈ ವಿಚಾರಣಾ ಸಂದರ್ಭದಲ್ಲಿ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಈತ ಅನಸ್ತೇಶಿಯವನ್ನು ಖರೀದಿ ಮಾಡಿರುವಂಥದ್ದಾಗಿರ್ಬೋದು, ಮತ್ತು ಪ್ರೊಫೆಫೋಲನ್ನು ಇಲ್ಲಿ ಒಂದು ಅನಸ್ತೇಶಿಯವನ್ನು ಪರ್ಚೇಸ್ ಮಾಡಿದ್ದ, ಅಂದರೆ ಖರೀದಿ ಮಾಡಿದ್ದ. ಅದಲ್ಲದೆ ಈತ ಬಳಕೆ ಮಾಡಿರುವಂಥ ಒಂದು ವಿಚಾರಣೆ ಇದೆ. ಅಂದರೆ ಅನಸ್ತೇಶಿಯ ಆಕೆಯ ದೇಹ ಪ್ರಮಾಣಕ್ಕೆ ಯಾವುದು ಎಷ್ಟು ಕೊಡಬೇಕು ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಆತ ಅನಸ್ತೇಶಿಯ ಕೊಟ್ಟಿರುವಂಥ ವಿಚಾರ ಆಗಿರ್ಬೋದು. ಅದನ್ನು ಎವಿಡೆನ್ಸನ್ನು ತೆಗೆದುಕೊಂಡಿದ್ದಾರೆ. ಮತ್ತು FSL ಇಂದ ರಿಪೋರ್ಟ್ ಬರಬೇಕಾಗಿರುವಂಥದ್ದು. ಆದರೆ ಈಗ ಇಂಪಾರ್ಟೆಂಟ್ ಅಂತಂದರೆ ರಿಟ್ರೀವ್ ಬಂದಿರುವಂಥದ್ದು, ಅಂದರೆ ಆ ಮೊಬೈಲ್ ಒಂದು ಡೇಟಾವನ್ನು ಈಗ ರಿಟ್ರೀವ್ ಮಾಡಿದರೆ ಆ ಸಂದರ್ಭದಲ್ಲಿ ಈತನ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಈ ಆರೋಪಿ ಓರ್ವರಿಗೊಬ್ಬರಿಗೆ ಒಂದು ಮೆಸೇಜನ್ನು ಮಾಡಿದ್ದಾನೆ, ಐ ಹ್ಯಾವ್ ಕಿಲ್ಡ್ ಅಂತೇಳಿ ಕೃತಿಕಾ ಅಂತ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಒಂದು ಟೆಕ್ಸ್ಟ್ ಮೆಸೇಜನ್ನು, ಅಂದರೆ ಒಂದು ಮೆಸೇಜನ್ನು ಕಳಿಸಿರುವಂಥದ್ದು. ಅದು ಈಗ ಪೊಲೀಸರ ರಿಟ್ರೀವ್ಗೆ ಗೊತ್ತಾಗಿದೆ. ಅಂದರೆ ಈತ ಪ್ರೀ ಪ್ಲಾನ್ಡ್ ಆಗಿ ಆತ ಆಕೆಯನ್ನು ಕೊಲೆ ಮಾಡಿರುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಅಲ್ಲದೆ ಈತ ಹೇಳ್ತಾ ಇರುವಂಥದ್ದು ಅಂದರೆ ಆಕೆಯ ಒಂದು ಹೆಲ್ತ್ ವಿಚಾರವೇನಿತ್ತು, ಆ ಹೆಲ್ತ್ ವಿಚಾರದಿಂದ ಆತ ತನ್ನ ಬೇಸತ್ತಿದ್ದೆ, ಇದೇ ಕಾರಣಕ್ಕೆ ಮಾಡಿದೆ ಅಂತ ಆತ ಹೇಳ್ಕೊಳ್ತಾ ಇದ್ದಾನೆ. ಆದರೆ ಅವ್ರ ಫ್ಯಾಮಿಲಿಯವರು ಹೇಳುವಂಥದ್ದು ಯಾವುದೇ ರೀತಿ ಹೆಲ್ತ್ ವಿಚಾರ ಇಲ್ಲ ಅಂತೇಳಿ. ಆದರೆ ಅದೇ ಹೆಲ್ತ್ ವಿಚಾರವನ್ನು ಇಟ್ಕೊಂಡು ಆಕೆ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಮತ್ತೆ ಸ್ವಲ್ಪವೂ ಅನುಮಾನ ಬಂದರೆ, ಅಂದರೆ ಸಾಮಾನ್ಯವಾಗಿ ಆಕೆ ಅದೇ ರೀತಿಯಾಗಿ ಡೆತ್ ಆಗಿದ್ದಾಳೆ ಅನ್ನೋದು ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿ ಆಕೆಗೆ ಅನಸ್ತೇಶಿಯ ಕೊಡುವಂಥ ನೆಪದಲ್ಲಿ ಆಕೆ ಡೆತ್ ಆದರೆ ಯಾವುದೇ ರೀತಿ ಮರಣೋತ್ತರ ಪರೀಕ್ಷೆ ಆಗೋದಿಲ್ಲ, ಮರಣೋತ್ತರ ಪರೀಕ್ಷೆ ಆಗಿಲ್ಲ ಅಂತಂದರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದೇ ರೀತಿಯಾದ ಪ್ರಯತ್ನಕ್ಕೆ ಮುಂದಾಗಿದ್ದ. ಆದರೆ ಅವರ ಸಹೋದರಿ ಅಂತ ಅವರ ಅಕ್ಕ ಏನಿದ್ದಾರೆ, ಅಕ್ಕ ಅವರು ಪೇರೆಂಟ್ಸ್ಗೆ ಒಪ್ಪಿಸಿ ಕೊನೆಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿದ್ರು. ಅನಂತರ FSL ರಿಪೋರ್ಟ್ ಬಂದಂಥ ಬಳಿಕ ಇದೆಲ್ಲ ಕೂಡ ಬೆಳಕಿಗೆ ಬಂತು. ಆದರೆ ಆತ ಒಪ್ಕೊಂಡಿರಲಿಲ್ಲ. ಆದರೆ ಈಗ ರಿಟ್ರೀವ್ ರಿಪೋರ್ಟ್ ಆಗಿರ್ಬೋದು ಅಥವಾ ವೈಜ್ಞಾನಿಕ ರಿಪೋರ್ಟ್ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಈಗ ಕೊನೆಗೂ ಕೂಡ ಆರೋಪಿ ಆತ ಕೂಡ ಒಪ್ಕೊಂಡಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.